ನಾನು ಶೂ ಹೋಗಿ ಮುಗಿಸೋದು ಮೇ ಬಿ ಆಗುತ್ತೆ ವಿಸಿಲ್ಲ. ನಾನು ಹೋಗಿ ನಾಷ್ಟ ಮಾಡೋದು. ಕೋಗಿಲೆ ಕೂಗ್ರಿ ಕೂ ಕೂ ಕೊಟ್ಟು ಏನು ಅರುತ್ತಾನೆ ಎಲ್ಲ ಕೋಗಿಲೆ ಕೂ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಮಾರ್ನಿಂಗ್ ಎಲ್ರಿಗೂ. ಇವತ್ತು ಅಷ್ಟೊಂದಾಗಿ ಎನರ್ಜಿ ಇಲ್ಲ, ಸಂಡೇ, ಯಾಕಂದರೆ ಇನ್ನೂ ಬಟ್ಟೆ ಒಗಿಬೇಕು. 9:15 ಟೈಮ್, ಇವಾಗ ಇದ್ದಿದ್ದೀನಿ. ಅಂದರೆ ಜ್ವರ ಬಿಟ್ಟಿದೆ, ಕೆಮ್ಮು ನೆಗಡಿ ಶೀತ ಸೇಮ್ ಹಂಗೆ ಇದೆ. ಇವತ್ತು ಒಂದಷ್ಟು ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಹುಷಾರಾಗಿದ್ದೆ, ಬಟ್ ಆಗಿಲ್ಲ. ಬರೀ ಬಿಕ್ ಚಾಕ್ಲೇಟ್ ತಿಂದು ಬಾಯೆಲ್ಲ ಕಪ್ಪೆ ಆಗ್ಬಿಡೈತಿ. ನಾನ್ ವೆಜ್ ಮಾಡೋಣ ಅಂತ ಪ್ಲ್ಯಾನು, ಬಟ್ ಮಾಡೋವಂಥ ಇಂಟ್ರೆಸ್ಟ್ ಇಲ್ಲ. ಇವತ್ತು ಏನಕ್ಕೂ ಇಂಟ್ರೆಸ್ಟ್ ಇಲ್ಲ. ಹುಷಾರಿಲ್ಲ ಅಂದರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಏನೋ ಪ್ಲ್ಯಾನ್ ಇತ್ತು, ಅಲ್ಲೋಗೋಣ ಇಲ್ಲೋಗೋಣ ಅಂತ, ಬಟ್ ಹುಷಾರಿಲ್ದಿರೋದ್ರಿಂದ ಏನೂ ಪ್ಲ್ಯಾನ್ ಇಲ್ಲ. ಜಸ್ಟ್ ಇವಾಗ ಒಂದು ಬಕೆಟ್ ಬಟ್ಟೆ ಐತೆ. ಅಷ್ಟರಲ್ಲಿ ಶಿಷ್ಯ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾನೆ, ತಿಂದ್ಬಿಟ್ಟು ಯಾವ್ದಾರ ಮೂವಿ ಗಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು. ಇವತ್ತು ಅಷ್ಟೇ. ಸಿಕ್ಕಾಪಟ್ಟೆ ಬಾಡಿ ಪೇನ್ ಐತೆ. ನೆನ್ನೆ ರಾತ್ರಿ ಸ್ನಾನ ಮಾಡಿದೆ, ಅದಕ್ಕೆ ಬಾಡಿ ಪೇನ್ ಜಾಸ್ತಿ ಆಗ್ಬಿಡೈತೆ. ಸ್ವಲ್ಪ ರೆಸ್ಟ್ ಮಾಡಬೇಕು ಇವತ್ತು ಏನ ಅಂತ ನೋಡ. ಆದಷ್ಟು ಏನೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಂಡೇ ಫಂಡೇ ಇರುತ್ತೆ, ಬಟ್ ಯಾರಾದ್ರೂ ಹುಡುಗರು ಬಂದಿದ್ರೆ ಆಗೋದು. ಬಟ್ ಏನು ಮಾಡ್ತೀರ, ಹುಷಾರಿಲ್ಲ. ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಊರಿಗೆ ಹೋಗಿದ್ರೆ ಇವತ್ತು ಆ್ಯಕ್ಚುಲಿ ಯಾವುದೋ ಒಂದು ಕ್ಯಾಂಪ್ ಹೋಗ್ಬಿಟ್ಟು. ಯಾವ ಕ್ಯಾಂಪ್ಗೆ ಅಂದರೆ ನೆಕ್ಸ್ಟು ವೀಕಲ್ಲಿ ಹೋಗಿ ಪ್ಲ್ಯಾನ್ ಮಾಡ್ತೀನಿ. ಹೋದರೆ ಅದೇ ಕ್ಯಾಂಪ್ ಯಾವುದು ಅಂತ ತೋರಿಸ್ತೀನಿ. ಮಳವಳ್ಳಿಯಿಂದ 70 ಕಿಲೋಮೀಟ್ರು 80 ಕಿಲೋಮೀಟ್ರ್ ಆಗುತ್ತೆ. ಅದು ಯಾವ ಕ್ಯಾಂಪ್ ಅಂತ ಗೆಸ್ ಮಾಡಿರಿ. ಕರೆಕ್ಟಾಗಿ ಹೇಳ್ದವ್ರಿಗೆ ಆ ಕ್ಯಾಂಪು ಫ್ರೀಯಾಗಿ ಕರ್ಕೊಂಡ್ಬರ್ತೀನಿ. ಬರೋದಾದ್ರೆ ಜೊತೆಗೆ ಬರ್ಬೋದು. ಓಕೆ, ಅನ್ಕೊಂಡಂಗೆ ಎಲ್ಲ ಐಟಮ್ ತರಿಸಾಯ್ತು. ಇವಾಗ ಮಾಡ್ತಾರದು ತಿಂತಾರಲ್ಲ ಚಿಕನ್. ಅದೇ ನಂದು ಚಿಕನ್ ಇದೆ. ಎಲ್ಲ ಐಟಮ್ ಒಂದೈತೆ, ಮಾಡ್ಕೊ ತಿಂತಾರೆ. ಸಂಡೇ ಫುಲ್ ಫಂಡೇ. ಬಿಸಿ ಅಡುಗೆ ಮಾಡ್ತವನೆ. ನಾವು ಇವಾಗ ಬಟ್ಟೆ ಒಗೆಯಕ್ಕೆ ಹೋಗ್ತಾ ಇದ್ದೀನಿ. ಎಳ್ನೀರು ಕುಡ್ದಾಯಿತು ಎನರ್ಜಿಗೆ, ಆ್ಯಂಡು ಡ್ರೈ ಫ್ರೂಟ್ಸ್ ತಿಂದಾಯಿತು, ನಟ್ಸ್ ತಿಂದಾಯಿತು. ಇನ್ನೊಂದು ಬಕೆಟ್ ಬಟ್ಟೆ ಒಗಿಬೇಕು ಇವಾಗ. ಅದಕ್ಕೆ ಹೊಸ ಎನರ್ಜಿಯಲ್ಲಿ ಅಂತ ಅದೆಲ್ಲ ತರ್ಸ್ಕೊ ತಿಂದಾಯಿತು. ಈ ಬಟ್ಟೆ ಒಗೆದು ಮುಗಿಸೋದೇ ಒಂದು ಅಡುಗೆ ಕೆಲಸ ಆಗಿರುತ್ತೆ. ಹೋಗಿ ಊಟ ಮಾಡಿಬಿಟ್ಟು ಫಿಲಮ್ ನೋಡಬೇಕು. ಆದರೆ ಒಂದು ರೀಲ್ಸ್ ಟ್ರೈ ಮಾಡ್ತೀನಿ. ಆಮೇಲೆ ಸಿಗೋಣ. ಬಟ್ಟೆ ಗಿಟ್ಟೆ ಹೋಗೋಣ ಆದಮೇಲೆ. ಕರಿ ಆಗ್ಬಿಟ್ಟು ಕರಿಯ ಇನ್ನೂ ಮಗ ತೊಳೆದಿಲ್ಲ, ಅಲ್ಲೂ ಉಜ್ಜಿಲ್ಲ. ಆಮೇಲೆ ಬಟ್ಟೆ ಅಂತ ಒಗೆದಾಯಿತು. ಒಂದು ಬಕೆಟು ಕಂಫರ್ಟಲ್ಲಿ ಉಣಿಯೋಕ್ಕೆ. ಕಂಫರ್ಟಲ್ಲ, ಸಾಫ್ಟ್ ವಾಶ್. ಸಾಫ್ಟ್ ವಾಶ್ ಅದು ಬೇಸ್ ಕಂಫರ್ಟ್. ಆ್ಯಕ್ಚುಲಿ ಕಂಫರ್ಟ್ ಇದು. ಕಂಫರ್ಟಲ್ಲಿ ಉಣಿ ಹಾಕಿದ್ದೀನಿ. ಇವಾಗ ಶೂ ಹೋಗಿಬೇಕು, 2 ಜೊತೆ ಉಣಿ ಹಾಕಿದ್ದೀನಿ. ಸ್ವಲ್ಪ ಉಂತ್ರೆ ಬೇಗ ಇದಾಗುತ್ತೆ. ನನ್ನ ಅವಸ್ಥೆ ನೋಡ್ರಿ ಹೆಂಗೆ ಆಯ್ತು. ಹೋಗಿದ್ರು ಕರೆಕ್ಟಾಗಿ 3/4 ಗಂಟೆ 1 ಅವರ್ ಒಗೆದು ಹಾಕಿದ್ದೀನಲ್ಲ. ಇನ್ನೆಷ್ಟು ಶೂ ಒಂದು ಒಗೆದಾಕ್ಬಿಟ್ರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋದೆ. ಮೇ ಬಿ ರೆಡಿ ಆಗಿರ್ಬೇಕು. ಆಯ್ತಲ್ಲ ಬ್ರೇಕ್ಫಾಸ್ಟು. ಇವಾಗ ವಿಸಿಲ್ ಆಗ್ತಾನೆ. ಇನ್ನೊಂದು ½ ಆನ್ ಅವರ್ ಆಗುತ್ತೆ. ನಾನು ಶೂ ಹೋಗಿ ಮುಗಿಸೋದು ಮೇ ಬಿ ಆಗುತ್ತೆ ವಿಸಿಲ್. ನಾನು ಹೋಗಿ ನಾಷ್ಟ ಮಾಡೋದು. ಕೋಗಿಲೆ ಕೂಗ್ರಿ ಕೂ ಕೂ ಕೊಟ್ಟು ಏನು ಅರುತ್ತಾನೆ ಎಲ್ಲ ಕೋಗಿಲೆ ಕೂ. ಕಬಾಬ್ಗೆ ಕಡಲೆ ಹಸಿಟ್ಟು ಇದು ಕಾರ್ನ್ಫ್ಲವರ್ ಹಾಕೋದ. ಕಬಾಬ್ ಇದೆ, ಸಖತ್ ಕಾಣ್ತೈತೆ. ಎಣ್ಣೆ ಹಾಕ್ಲಾ ಸೀದೋಯ್ತಾ. ಕಪ್ಪುದೆಲ್ಲ ಬಿಟ್ಕೊಂಡು ಕ್ಯಾನ್ಸರ್ ಅದೇ ಆಗೋದು. ಅದೇ ನಮಗೂ ಆಗಿಲ್ಲ ಇನ್ನೂ. ಬೆಳ್ಳು ಕಾಣ್ತಾವನು. ಮಡುವೆ ಆಗ್ಬಿಟ್ಟವು. ಇಲ್ಲೆಲ್ಲ ನೀರು ಜಾಸ್ತಿ ಆಗೈತೆ. ಚಿಕನ್ ಅದು ಇದು ನಾಳೆ ಮಾಡಿ ತಿಂದು ಇದೊಂದೆಲ್ಲೂ ಹೋಗ್ಬಿಟ್ಟೈತೆ. ಚೇಂಜ್ ಮಾಡಿಸ್ಬೇಕು. 25,000 ಬೇಕಂತೆ. ಕಮ್ಮಿಗೆ ಯಾವ್ದಾರು ನೋಡ್ರಪ್ಪ, ಒಂದು 10,000 ರೂಪಾಯಲ್ಲಿ ಯಾವ್ದಾರು ಇದ್ರೆ ಸಜೆಸ್ಟ್ ಮಾಡಿರಿ. ಇವಾಗ ಹಾಕ್ಸ್ಕೊಳ್ಳೋಣ. ಕಬಾಬ್ ರೆಡಿ ಐತೈತೆ. ಅಲ್ಲಿ ರೈಸ್ ರೆಡಿ ಆಗೈತೆ. ಆ್ಯಂಡ್ ರಾತ್ರಿದು ಸಾಂಬಾರು ಐತೆ. ಅದಕ್ಕಾಗ ತಿಂದ್ಬಿಟ್ಟು ಸಾಯಂಕಾಲಕ್ಕೆ ಏನೋ ನೀರಾ ಇದ್ರೊಳಕ್ಕೆ ಶಿಶಿ ಯಾವುದೋ ಕೆಲಸ ಹೇಳ್ತಾವೆ. ನೋಡಿ ಬರ್ತೀನಿ. ನೋಡಿದ್ದೆ ಯೂಟ್ಯೂಬಲ್ಲಿ ನೋಡಿದ್ದಿದ್ದ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಯೂಟ್ಯೂಬಲ್ಲಿ ನೋಡಿದ್ದಿದ್ದ. ಮನೇಲಿ ಯಾರ ಮನೇಲಿ ಮಾಡಿದ್ರು? ನಿಮ್ಮ ಫ್ರೆಂಡ್ಗಳು? ಫ್ರೆಂಡ್ ಅಲ್ಲ,
ನಮ್ಮ ಕಾಲೇಜ್ ಫ್ರೆಂಡ್ ಅದನ್ನು ಕಾಪಿ ವೇಸ್ಟ್ ಮಾಡ್ತಿದ್ಯಾ? ಸತ್ತದ ಕಾಣದ ಕಬಾಬ್ ಅಂತ ಮಸ್ತಾಗಿ ಮಟನ್ ಕಬಾಬ್ ತಿನ್ಬೇಕು ಅನ್ಸುತ್ತೆ. ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ, ಬೇಕು. ಕರೆಕ್ಟ್ ಬೇರೆ ಏನೋ ಬೇಕು. ಕರೆಕ್ಟಾಗಿ ಹಾಕಿದಲ್ಲ, ಕಾಯಿ ಚಟ್ನಿನೇ ಇಲ್ವಲ್ಲ. ಕಬಾಬ್ ಮಾತ್ರ ಸೂಪರು. ಇದೇ ಬೇರೆ ಕಬಾಬ್, ಅದೇ ಬೇರೆ ಕಬಾಬ್, ಬಟ್ ಮಸ್ತು. ನಂಟಲ್ಲಿ ಮುಗೀತು ಶಿಷ್ಯ. ಇವಾಗ ಬಟ್ ಹೋಗಿ ಇವಾಗ ಅವ್ನು ಕ್ಯಾಮ್ರಾ ಬರೋಲ್ಲ ಬಿಡೋದು. ಸೊ ಈ ಗ್ಲಿಂಬಲಲ್ಲಿ ಸ್ವಲ್ಪ ಮಾಡೋದು ಕಷ್ಟಪ್ಪ, ಕೈಲೇ ಇಟ್ಕೊಂಡು ಮಾಡ್ಬೋದು. ಅಂದರೆ ಆಟೋ ಫೋಕಸ್ ಮಾಡಲ್ಲಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಬಟ್ ಈ ಗ್ಲಿಂಬಲ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ. ಎತ್ತಗೋ ತಿರುಗ್ತೈತೆ. ನಾನು ಎತ್ತಗೋ ಹಿಡಿದ್ರೆ ಅದೇ ತಗೋ ತಿರುಗಲ್ಲ ನೋಡಿ. ವೆದರ್ ಮಾತ್ರ ಅಲ್ಟಿಯಾಗೈತೆ. ಇದು ಪೊಟ್ರೇಟ್ ಮಾಡೋ, ಇದು ಬಂದು ವರ್ಟಿಕಲ್ ಮಾಡೋ. ಮಳೆ ಬರ್ಬೋದು, ಊರಲ್ಲೂ ಮಳೆ ಬರ್ತೈತೆ ಏನೋ ಗೊತ್ತಿಲ್ಲ. ಇದು ವೆದರ್ ನೋಡಿ ಏನು ಸಖತ್ತೈತೆ. ಆಕಾಶ ಮಸ್ತ್ ಆಯ್ತಲ್ಲ ವ್ಯೂ. ಬಟ್ಟೆ ಎತ್ತು ಮಡಿಕೋಬೇಕು. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ಇದು ಎತ್ತೋಯ್ತು ಗುರು. ಇತ್ತಾಗಿತ್ತಾಗೆ ಈ ಗ್ಲಿಂಬಲ್ ನಾವೇ ಹ್ಯಾಂಡಲ್ ಮಾಡೋದು ಕಲ್ತಿಲ್ಲ ಅನ್ಸುತ್ತೆ ಇನ್ನು. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡ್ರಪ್ಪ. ಥ್ಯಾಂಕ್ ಯು. ವಿಡಿಯೋ ಕಡೆ ಮಾಡ್ಕೊಂಡು ನೋಡ್ರಪ್ಪ, ಮಾಡಿ ಏನು ಪ್ರಯೋಜನ ಇಲ್ಲ ಅನ್ನೋ ಮಾಡ್ಬಿಡ್ರಿ. ಓಕೆ, ಸಿ ಯು. ಎಂಜಾಯ್ ಯುವರ್ ಸಂಡೇ ವಿತ್ ಚಿಕನ್ ಆರ್ ಮಟನ್. ನಮಗೆ ಮಾತ್ರ, ನಿಮಗೆಲ್ಲ. ಬಾಯ್.